ಜೋಶಿ ಕುಟುಂಬದ ಜೋಡಿ ನಂದು ಭಾಳ ಹಳೆಯ ಸಣ್ಣವರು ಇರ್ತಾನೆ ಅವ್ರ ಜೋಡಿ ಒಂದು ಸಂಬಂಧ ಇದೆ. ಅದು ಗದಗಿನ ಗುರಾಚಾರ್ಯ ಜೋಶಿಯವರು ಇರ್ಬೋದು ಅಥವಾ ಜಿ ಬಿ ಜೋಶಿಯವರು ಇರ್ಬೋದು. ಡಾಕ್ಟರ್ ಪ್ರಕಾಶ್ ಗರುಡವರು, ಅನಂತರ ಶ್ರೀ ವೆಂಕಟೇಶ್ ಮಾಚಕ್ನವರವರು. ಎಲ್ಲರಿಗೂ ನಮಸ್ಕಾರ. ಜೋಶಿ ಕುಟುಂಬದ ಜೋಡಿ ನಂದು ಭಾಳ ಹಳೆಯ ಸಣ್ಣವರು ಇರ್ತಾನೆ ಅವ್ರ ಜೋಡಿ ಒಂದು ಸಂಬಂಧ ಇದೆ. ಅದು ಗದಗಿನ ಗುರಾಚಾರ್ಯ ಜೋಶಿಯವರು ಇರ್ಬೋದು ಅಥವಾ ಜಿ ಬಿ ಜೋಶಿಯವರು ಇರ್ಬೋದು. ನಾಟಕದ ಬಗ್ಗೆ ಭಾಳ ಮಾತುಕತೆ ಇತ್ತು. ನಾ ಅವರ ನಾಟಕಗಳನ್ನ ನೋಡ್ತಿದ್ದೆ ಮತ್ತು ನಮ್ಮ ನಾಟಕ ನೋಡ್ಲಿಕ್ಕೆ ಬರ್ತಿದ್ರು. ಈಗ ನಾಟಕದ ಸಂಬಂಧ ಇತ್ತು. 90ರಲ್ಲಿ ನಾನು ಇಲ್ಲಿ ಬಂದೆ. ಅವಾಗ ನನಗೆ ಜಿ ಬಿ ಜೋಶಿಯವರು ಮತ್ತು ಒಂದು 2-3 ವರ್ಷದ ನಂತರ ಅವರು ತಿರುಪುರು ಕಾಣಿಸುತ್ತೆ. ಸೊ ನನಗೆ ಕಾಂಟ್ಯಾಕ್ಟ್ ಬಂದಿದ್ದು ರಮಾಕಾಂತ್ ಅವ್ರ ಜೋಶಿ ಅವ್ರ ಜೋಡಿ. ನಾನು ಭಾಳ ಋಣಿಯಾಗಿದ್ದೇನೆ, ಯಾಕಂದರೆ ನನ್ನ ಬರಹಗಾರ ಆಗಿ ಮಾಡಿದ್ದು ರಮಾಕಾಂತ್ ಜೋಶಿ ಅವರು. ನಾವು ಕೂಡಿ ಒಂದು ಪುಸ್ತಕವನ್ನು ಕಂಪೈಲ್ ಮಾಡಿದ್ವಿ. ಅಷ್ಟೇ ಅಲ್ಲ, ನನ್ನ 2 ಪುಸ್ತಕಗಳನ್ನ ಅವರು ನನಗೆ ಬರೀಲಿಕ್ಕೆ ಪ್ರಚೋದಿಸಿದರು. ನಾವು ನಾಟಕ ಮಾಡೋರು, ಒಬ್ಬ ಬರಹಗಾರನ ರೂಪಿಸಿದ್ದು ರಮಾಕಾಂತ್ ಜೋಶಿಯವರು. ಸೊ ಇನ್ನೊಂದು ಮಾತು ನಾನು ಹೇಳಲೇಬೇಕು, ಯಾಕಂದ್ರೆ ನನಗೆ ಮತ್ತೆ ಜಿ ಬಿ ಅವರು ನಾಟಕ ಬರೀತಾರೆ, ಎಲ್ಲ ಬರೀತಾರೆ, ರಮಾಕಾಂತ್ ಜೋಶಿಯವರು ಏನು ಮಾಡ್ತಾರೆ, ಅವ್ರೇನು ಬರೀತಾರೆ ಅನ್ನೋ ಒಂದು ಕುತೂಹಲ ನನಗೆ ಭಾಳ ಇತ್ತು. ಅವರು ಆಮೇಲೆ ನನಗೆ ಅವ್ರದ್ದು ದ ಮಿತ್ ಇನ್ ಇಂಡಿಯನ್ ಡ್ರಾಮಾ ಅನ್ನೋ ಪುಸ್ತಕ, ದಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಬುಕ್ ಇನ್ ಆನ್ ಡ್ರಾಮಾ ಇನ್ ಇಂಡಿಯಾ ನಾನು ಹೇಳ್ತಾ ಇರೋದು. ಸೊ ಯಾಕೆ ಅದ್ರ ಬಗ್ಗೆ ನಮ್ಮಲ್ಲಿ ಚರ್ಚೆ ಆಗಿಲ್ಲ ಅನ್ನೋ ಒಂದು ಇನ್ನೂ ಅಳಕು ನನಗಿಲ್ಲಿದೆ. ಅದೇನೋ ಕನ್ನಡದಲ್ಲಿ ಬರ್ತಾ ಇದೆ ಅಂತ ನಾನು ಕೇಳಿದ್ದೇನೆ. ಕನ್ನಡದಲ್ಲಿ ಬರಬೇಕು. ಹೀಗಾಗಿ ರಮಾಕಾಂತ್ ಜೋಶಿಯವರು ಕೇವಲ ಬರಹಗಾರನಿಗೆ ಹುರಿದುಂಬಿಸಿದ್ದಿಲ್ಲ, ಸ್ವತಃ ಬರಹಗಾರ ಇದ್ದರು ಅನ್ನೋದನ್ನು ನೀವು ಅದರ ಕೃತಿ ಓದಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಮಹಾನ್ ನಾಟಕಕಾರರಾದಂಥ ಕೈಲಾಸಂ, ಅರವಿಂದೋ ಮತ್ತು ಟ್ಯಾಗೋರ್ ಅವರು ಕೃತಿಗಳನ್ನ ಅವರು ವಿಮರ್ಶೆ ಮಾಡ್ತಾರೆ. ಸೊ ಅಂಥ ಒಬ್ಬ ಅವರು ಬರೆದದ್ದನ್ನು ನನಗೆ ನೆನಪಾಗ್ತದೆ. ಮತ್ತು ಅದು ಲೀಗಸಿ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಮಾತು ಬಂತು, ಟಿ ಎಸ್ ಇಲೆಟ್ ಒಂದು ಕ್ವಾಡ್ರೇಟ್ ಅಂತ ಒಂದು ಪೋಯಮ್ದಲ್ಲಿ ಹೇಳ್ತಾನೆ, ಟೈಮ್ ಪ್ರೆಸೆಂಟ್ ಇನ್ ದ ಟೈಮ್ ಪಾಸ್ಟ್, ಬೋತ್ ಪರ್ಹ್ಯಾಪ್ಸ್ ಪ್ರೆಸೆಂಟ್ ಇನ್ ಟೈಮ್ ಫ್ಯೂಚರ್, ಆ್ಯಂಡ್ ಫ್ಯೂಚರ್ ಈಸ್ ದೇರ್ ಇನ್ ಸಮೀರ್ ಜೋಶಿ, ಪ್ರೆಸೆಂಟ್ ಈಸ್ ವಿತ್ ನಾಟ್ ಅಸೈಡ್ ಆ್ಯಂಡ್ ಇಟ್ ಬಿಕಮ್ ಪಾಸ್ಟ್. ಸೊ ಜಿ ಬಿ ಜೋಶಿ ಪಾಸ್ಟ್ ಆಗಿದ್ದಾರೆ, ಪ್ರೆಸೆಂಟ್ ಇವರಿದ್ದರು, ಬಟ್ ಫ್ಯೂಚರ್ ಇದೆ ನಮ್ಮ ಹತ್ರ, ಲೀಗಸಿ ಇದೆ. ಸೊ ಇಂಥ ಒಂದು ಲೀಗಸಿ ನಾವು ಉಳಿಸೋಣ ಅಂತ ಹೇಳಿ ಹಿರಿಯ ಚೇತನಕ್ಕೆ ನಮಸ್ಕಾರ. ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.